ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಕೀರ್ತನೆ 190 ಅದರ 77ನೇ ವಾಕ್ಯ ರೀತಿಯಾಗಿ ಹೇಳುತ್ತದೆ, ನಾನು ಬದುಕುವಂತೆ ನಿನ್ನ ಕರುಣೆಯು ನನಗೆ ದೊರೆಯಲಿ, ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವಾಗಿದೆ. ಸೊ ನಾವುಗಳು ಬದುಕುವುದಕ್ಕಾಗಿ ಅನೇಕ ಸಾರಿ ಏನೆಲ್ಲ ಪ್ರಯಾಸ ಪಡುತ್ತೇವೆ, ಏನೆಲ್ಲ ಪ್ರಯತ್ನಗಳನ್ನು ಪಡುತ್ತೇವೆ. ಬಟ್ ಭಕ್ತನು ಹೇಳ್ತಾನೆ, ನಾನು ಬದುಕುವುದಕ್ಕಾಗಿ ನಿನ್ನ ಕರುಣೆ ನನಗೆ ಬೇಕಾಗಿದೆ. ಸೊ ಕರುಣೆ ಬಹಳ ಪ್ರಾಮುಖ್ಯವಾಗಿ ನಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿದೆ. ಅನೇಕ ಸಾರಿ ಈ ಲೋಕದಲ್ಲಿ ಕರುಣೆ ತೋರುವಂಥವರು ತುಂಬ ಕಡಿಮೆ, ಕರುಣಿಸುವಂಥವರು ತುಂಬ ಕಡಿಮೆ, ಪ್ರೀತಿಸುವಂಥವರು ತುಂಬ ಕಡಿಮೆ, ಕ್ಷಮಿಸುವಂಥವರು ತುಂಬ ಕಡಿಮೆ, ನಮ್ಮನ್ನು ಸಹಿಸಿಕೊಳ್ಳುವಂಥವರು ತುಂಬ ಕಡಿಮೆ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನು ಕರುಣೆ ಉಳ್ಳ ದೇವರಾಗಿದ್ದಾನೆ. ನಿನ್ನ ಜೀವನದಲ್ಲಿ ಯಾವಾಗೆಲ್ಲ ಸಮಸ್ಯೆಗಳು ಎದುರು ಬರುತ್ತವೋ, ನಿನ್ನ ಜೀವನದಲ್ಲಿ ಯಾವಾಗೆಲ್ಲ ಚಿಂತೆಗಳು ಎದುರು ಬರುತ್ತವೋ, ದುಃಖಗಳು ಎದುರು ಬರುತ್ತವೋ, ಅವಮಾನಗಳು ಎದುರು ಬರುತ್ತವೋ, ನಿಂದೆಗಳು ಎದುರು ಬರುತ್ತವೋ, ಆ ಎಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಿನ್ನ ಹೃದಯವನ್ನು, ನಿನ್ನ ಜೀವಿತವನ್ನು ತೆಗೆದುಕೊಂಡು ಹೋಗುವುದಾದರೆ ಡೆಫಿನೆಟ್ಲಿ ಆತನು ನಿನ್ನನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಆತನು ನಿನ್ನನ್ನು ಕರುಣಿಸಿ, ನಿನ್ನನ್ನು ಸಂತೈಸಿ, ನಿನ್ನೊಳಗಿರುವ ಎಲ್ಲ ದುಃಖಗಳನ್ನು, ನಿನ್ನೊಳಗಿರುವ ಎಲ್ಲ ವೇದನೆಗಳನ್ನು, ನಿನ್ನೊಳಗಿರುವಂಥ ಎಲ್ಲ ಬಾಧೆಗಳನ್ನು ತೆಗೆದುಹಾಕುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಿನ್ನ ಧರ್ಮಶಾಸ್ತ್ರವೇ ನನಗೆ ಆನಂದವಾಗಿದೆ. ಸೊ ಭಾಳ ಪ್ರಾಮುಖ್ಯವಾಗಿ ದೇವರ ವಾಕ್ಯ ನಮಗೆ ಆನಂದವಾಗಿರ್ಬೇಕು. ನಮಗೆ ಸಂತೋಷ ಕೊಡುವಂಥದ್ದು ಯಾವುದು, ಉಲ್ಲಾಸ ಕೊಡುವಂಥ ಈ ಲೋಕದ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ಅಂತ ನಾವು ಅಂದುಕೊಂಡಿರ್ಬೋದು. ಆದರೆ ನಿಜವಾದ ಸಂತೋಷ ಕೊಡೋದು ಯಾವುದು? ದೇವರ ಮಾತು, ದೇವರ ವಾಕ್ಯ. ದೇವರೇ ಯೇಸು ಕ್ರಿಸ್ತನು ಒಬ್ಬನೇ ನಮಗೆ ನಿಜವಾದ ಸಂತೋಷವನ್ನು, ನಿಜವಾದ ಆನಂದವನ್ನು ಕೊಡುವುದಕ್ಕಾಗಿರುವ ಶಕ್ತನು, ಸರ್ವಶಕ್ತನು ಆಗಿದ್ದಾನೆ. ಅದು ಶಾಶ್ವತವಾದ ಆನಂದ, ಸಂತೋಷವನ್ನು ಕೊಡೋದಕ್ಕಾಗಿ, ಸಮಾಧಾನವನ್ನು ಕೊಡೋದಕ್ಕಾಗಿ ಯೇಸು ಕ್ರಿಸ್ತನಿದ್ದಾನೆ. ಅದಕ್ಕೋಸ್ಕರ ನೀನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡಿ. ಡೆಫಿನೆಟ್ಲಿ ಯೇಸು ಸ್ವಾಮಿ ನಿನ್ನ ಸ್ಥಿತಿಗತಿಗಳನ್ನು ಬದಲಾಯಿಸೋದಕ್ಕಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್.